ಅಖಿಲ ವಿದ್ಯಾಭಿಮಾನಿ ಅಜನ ಪಟ್ಟದ ರಾಣಿ ಸುಖವಿತ್ತು ಪಾಲಿಸೆ ಸುಜನ ಶಿರೋಮಣಿ ಎಂಬ ಪ್ರಾರ್ಥನೆಯೊಂದಿಗೆ ದೀಪ ಬೆಳಗಿದ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳು. ಡಾಕ್ಟರ್ ಎಸ್ ಜಾನಕಿ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ನಾವು ಸಲ್ಲಿಸೋಣ. ಡಾಕ್ಟರ್ ಎಸ್ ಜಾನಕಿ ಅಂತ ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಡಾಕ್ಟರ್ ಎಸ್ ಜಾನಕಿ ಅವರಿಗೆ ಡಾಕ್ಟರೇಟ್ ಕೊಟ್ಟು, ಗೌರವ ಡಾಕ್ಟರೇಟ್ ಕೊಟ್ಟು ಅವ್ರನ್ನ ಡಾಕ್ಟರ್ ಎಸ್ ಜಾನಕಿ ಮಾಡಿದ್ದು ಈ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯ. ಅವರಿಗೆ ಡಾಕ್ಟರೇಟ್ ಕೊಟ್ಟು ತನ್ನನ್ನು ತಾನು ಈ ನಮ್ಮ ಮೈಸೂರು, ನಮ್ಮ ಕರ್ನಾಟಕ ಗೌರವಿಸಿಕೊಂಡಿದೆ. ಅದಕ್ಕಾಗಿ ನಾವು ಹೆಮ್ಮೆ ಪಟ್ಕೊಳ್ಳೋಣ, ನಾವು ಅದಕ್ಕೆ ಅಭಿಮಾನ ಪಟ್ಕೊಳ್ಳೋಣ ಅಂತ ಡಾಕ್ಟರ್ ಎಸ್ ಜಾನಕಿ ಅವರಿಗೆ ಇವತ್ತು ನಾವು ಇಲ್ಲೊಂದು ಹೃತ್ಪೂರ್ವ ಅಂತ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಸೇರಿದ್ದೀವಿ. ಬಹಳ ಸಂತೋಷದ ಸಂಗತಿ. ಏ ಪೂರ್ವ ಪುಣ್ಯಮು ಮೀ ಪೊಂದುಗ ಮಾರಿ ಅಪರೂಪಮೈ ನಿಲಿಚೆ ಮಾ ಅಂತರಂಗಾನ ಅಂತ. ಯಾವ ಪೂರ್ವ ಜನ್ಮದ ಸುಕೃತವೋ ನೀವು ನಮಗೆ ದಕ್ಕಿದ್ದೀರಿ, ಕನ್ನಡದವರಿಗೆ ದಕ್ಕಿದ್ದೀರಿ. ನಮ್ಮಲ್ಲಿ ಅಪರೂಪದ ಒಬ್ಬ ಗಾಯಕಿಯಾಗಿ ನಮ್ಮ ಅಂತರಂಗದಲ್ಲಿ ಸದಾಕಾಲ ನೀವು ನಿಂತಿರ್ತೀರಿ. ಜಾನಕಿ ಅಮ್ಮ ಅವರಿಗೆ ನಿಮಗೆ ನಮ್ಮ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಮೈಸೂರಿನ ಈ ಎಲ್ಲ ಜನತೆಯ ಪರವಾಗಿ ನಿನ್ನ ಅಭಿನಂದನೆಯನ್ನು ನಿಮ್ಮನ್ನ ಸಲ್ಲಿಸ್ತಾ ಇದ್ದೀನಿ. ಇಂಥ ಒಂದು ಅದ್ಭುತವಾದ ಒಂದು ಈ ಸ್ಮರಣೀಯ ಕಾರ್ಯಕ್ರಮವನ್ನು ಇಲ್ಲಿ 3 ಸಂಸ್ಥೆಗಳು ಸೇರಿ ಆಯೋಜಿಸ್ತಾ ಇದ್ದಾರೆ. ಧಾತ್ರಿ ಪ್ರಕಾಶನ, ಅಭಿನವ ಈವೆಂಟ್ಸ್ ಮತ್ತು ಅಪೂರ್ವ ಕ್ರಿಯೇಷನ್ಸ್ ಅಂತ. ಈ ಧಾತ್ರಿ ಪ್ರಕಾಶನದ ಉಮೇಶ್ ಯಶ್ ಮೂರ್ತಿಯವರು ನಿಮ್ಮ ಮುಂದೆನೇ ಇದ್ರು ಇಷ್ಟೊತ್ತನು. ಅವರು ಮತ್ತು ಅವರ ಶ್ರೀಮತಿ ಬೃಂದಾ ಅವರು ಈ ಕಾರ್ಯಕ್ರಮವನ್ನು ಕೂಡ ನಿರ್ವಹಿಸ್ತಾ ಇದ್ದಾರೆ. ಈ ಉಮೇಶ್ ಅವರು ಈಗಾಗಲೇ ತಮ್ಮ ಅನೇಕ ಅನುವಾದಿತ ಕೃತಿಗಳಿಂದ ಕನ್ನಡ ಸಾಹಿತ್ಯ ಪ್ರೇಮಿಗಳಿಗೆ ಈಗಾಗಲೇ ಅವರು ಅವರ ಮನಸ್ಸನ್ನು ಗೆದ್ದಿದ್ದಾರೆ ತಮ್ಮ ಅನುವಾದ ಕೃತಿಗಳಿಂದ. ಆ ಉಮೇಶ್ ಅವರು ಮತ್ತೆ ನಮ್ಮ ವಿದ್ಯಾಶಂಕರ್ ಅವರು ಅಭಿನವ ಈವೆಂಟ್ಸ್ BSc ಪದವೀಧರರಾಗಿ ಈಗ ಈ ಈವೆಂಟ್ ಮ್ಯಾನೇಜ್ಮೆಂಟ್ ಅನ್ನೇ ಅವರು ತಮ್ಮ ವೃತ್ತಿಯನ್ನು ಮಾಡಿಕೊಂಡಿರುವಂತ ವಿದ್ಯಾಶಂಕರ್ ಅನೇಕ ಇಂತಹ ಯಶಸ್ವಿ ಕಾರ್ಯಕ್ರಮಗಳನ್ನು ಅವರು ನಿರ್ವಹಿಸ್ತಾ ಮೈಸೂರಿನ ಜನಕ್ಕೆಲ್ಲ ಬಹಳ ಪ್ರಿಯರಾಗಿದ್ದಾರೆ. ಮತ್ತೆ ಇನ್ನು ನಟಶೇಖರ್ ಅವರು ಅಪೂರ್ವ ಕ್ರಿಯೇಷನ್ಸ್, ನಟಶೇಖರ್ ಅವರು ಅನೇಕ ಸಂಗೀತ ರಸಸಂಜೆಗಳನ್ನು ಮುಖೇಶ್ ಅವರದು, PB ಶ್ರೀನಿವಾಸ್ ಅವರದು ರಸಸಂಜೆಗಳನ್ನು ಏರ್ಪಡಿಸಿ ಈಗಾಗಲೇ ಮೈಸೂರು ಜನತೆಗೆ ಅವರು ತುಂಬಾ ಪ್ರಿಯರಾದಂತವರಾಗಿದ್ದಾರೆ. ಈ 3 ಸಂಸ್ಥೆಗಳು ಸೇರಿ ಈ ಒಂದು ಸ್ಮರಣೀಯ ಕಾರ್ಯಕ್ರಮವನ್ನು ಇಲ್ಲಿ ನಡೆಸ್ತಾ ಇದೆ. ಅವರೆಲ್ಲರಿಗೂ ನನ್ನ ಅಭಿನಂದನೆಯನ್ನು ನಾನು ಹೇಳ್ತಾ ಇದ್ದೀನಿ. ಇನ್ನ ನಮ್ಮ ಪ್ರಣಯ ರಾಜ, ಹೃದಯವಂತ, ಸಜ್ಜನಿಕೆಯ ಸಾಕಾರ ರೂಪ, ನನ್ನ ಆತ್ಮೀಯ ಮಿತ್ರರು ಆದಂಥ ಶ್ರೀನಾಥ್ ಅವರು ಬಂದಿದ್ದಾರೆ. ಅವರು ಬಂದು ಈ ಕಾರ್ಯಕ್ರಮಕ್ಕೆ ದೊಡ್ಡ ಶೋಭೆಯನ್ನು ತಂದಿದ್ದಾರೆ. ಈ ಎಲ್ಲರೂ ಸೇರಿ ಇವತ್ತು ಇಷ್ಟೆಲ್ಲ ನೋಡಿ, ಇಂಥ ಒಂದು ಈ ಮಳೆಯ ಒಂದು ಬೆದರಿಕೆ ಇದ್ರೂ ಕೂಡ ಈ ರೀತಿ ಸಾವಿರಾರು ಜನ ಬಂದು ಇವತ್ತು ಈ ಕಾರ್ಯಕ್ರಮಕ್ಕೆ ಸೇರಿದ್ರಿ ಅಂದ್ರೆ ಅದಕ್ಕೆ ಬಹಳ ಮುಖ್ಯ ಕಾರಣ ಎಸ್ ಜಾನಕಿಯವರು, ಅವರ ಮೇಲಿರೋ ನಿಮ್ಮೆಲ್ಲರ ಪ್ರೀತಿ, ಇಂತಹ ಪ್ರೀತಿಗೆ ಪಾತ್ರರಾದಂತಹ ಮತ್ತು ಸಂಗೀತ ಸರಸ್ವತಿಯಾದಂತಹ ಎಸ್ ಜಾನಕಿಯವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ನಾವೆಲ್ಲರೂ ತುಂಬಾ ಕಾತರದಿಂದ ಕಾಯುತ್ತಿರುವ ಆ ಅಮೃತ ಘಳಿಗೆ ಇದೀಗ ಬಂದಿದೆ. ಜಾನಕಿಯವರನ್ನು ಮೈಸೂರಿನ ಸಮಸ್ತ ನಾಗರಿಕರ ಪರವಾಗಿ ಗೌರವಿಸುವ ನಮ್ಮ ಪ್ರೀತಿ, ವಿಶ್ವಾಸ, ಆದರ, ಅಭಿಮಾನವನ್ನು ವ್ಯಕ್ತಪಡಿಸುವ ಸಂತಸದ ಕ್ಷಣ ಒದಗಿ ಬಂದಿದೆ. ಇದಕ್ಕಾಗಿ ನಮ್ಮ ಮುಖ್ಯ ಅತಿಥಿಗಳಾದ ಪೊಲೀಸ್ ಆಯುಕ್ತರಾದ ಶ್ರೀ ಸಲೀಂ ರವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ವೇದಿಕೆಯಲ್ಲಿದ್ದಾರೆ ಅಪೂರ್ವ ಕ್ರಿಯೇಷನ್ಸ್ನ ಮುಖ್ಯಸ್ಥರಾದ ಡಾಕ್ಟರ್ MS ನಟಶೇಖರ್ ದಂಪತಿಗಳು ಕೂಡ ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ.
ಈಗ ಹಿರಿಯ ಕವಿಗಳಾದ ಶ್ರೀ BR ಲಕ್ಷ್ಮಣರಾವ್ರವರು ಜಾನಕಿ ಅಮ್ಮನಿಗೆ ಗೌರವಿಸಿ ನೀಡಲಿರುವ ಭಿನ್ನವತಳೆಯನ್ನು ಓದಬೇಕಾಗಿ ಕೋರಿಕೆ. ಅಭಿನಂದನಾ ಪತ್ರ. ತಮ್ಮ ಸಿರಿಕಂಠದಿಂದ ಸಾವಿರ ಸಾವಿರ ಹಾಡುಗಳನ್ನು ಜನಮಾನಸದ ಮೇಲೆ ಹರಿಸುವ ಮೂಲಕ ಸಂಗೀತ ಜಗತ್ತಿನಲ್ಲಿ ವಿಶೇಷ ಸ್ಥಾನ ಅಲಂಕರಿಸಿರುವ ಹೆಮ್ಮೆಯ ಗಾಯಕಿ ಡಾಕ್ಟರ್ ಎಸ್ ಜಾನಕಿಯವರಿಗೆ ದಿನಾಂಕ 19/10/2014 ಭಾನುವಾರದಂದು ಸಾಂಸ್ಕೃತಿಕ ನಗರಿ ಮೈಸೂರಿನ ಮಾನಸ ಗಂಗೋತ್ರಿ ಬಯಲು ರಂಗಮಂದಿರದಲ್ಲಿ ನಡೆದ ಅವಿಸ್ಮರಣೀಯ ಐತಿಹಾಸಿಕ ಸಮಾರಂಭದಲ್ಲಿ ಸನ್ಮಾನಿಸಿ ಅರ್ಪಿಸಿದ ಅಭಿನಂದನಾ ಪತ್ರ. ಗೌರವಾನ್ವಿತ ಅಭಿನಂದಿತರೆ, 5 ದಶಕಗಳ ಕಾಲ ಭಾರತೀಯ ಚಿತ್ರ ಜಗತ್ತಿನ ಹಿನ್ನೆಲೆ ಗಾಯಕಿಯಾಗಿ 50,000ಕ್ಕೂ ಹೆಚ್ಚು ಹಾಡುಗಳನ್ನು ಸಂಗೀತ ಶ್ರೋತೃಗಳ ಹೃದಯದಲ್ಲಿ ಬಿತ್ತಿ ಕಲಾ ರಸಿಕರ ಸಮೂಹಕ್ಕೆ ಕರುಣಾನಂದ ನೀಡಿದ ನಿಮ್ಮ ಗಾನ ಸೇವೆ ಬಾಳುವ ರೀತಿಗೊಂದು ಮಾದರಿ. ಕನ್ನಡ, ತಮಿಳು, ಮಲಯಾಳಂ, ಹಿಂದಿ ಇನ್ನಿತರ ದೇಶೀ ಭಾಷೆಗಳಲ್ಲದೆ ಜಪಾನ್, ಜರ್ಮನಿ, ಕೊರಿಯಾ ಸೇರಿದಂತೆ 17 ಭಾಷೆಗಳಲ್ಲಿ ಹಾಡುವ ಮೂಲಕ ದೇಶ ಭಾಷೆಯ ಗಡಿ ದಾಟಿ ಕೋಟಿ ಕೋಟಿ ಹೃನ್ಮಂದಿರ ತಲುಪಿದ ತಮ್ಮ ಸಾಗರೋಲ್ಲಂಘನದ ಅಸೀಮ ಸ್ಫೂರ್ತಿಯೇ ತಮ್ಮದೊಂದು ಮಹಾಶಕ್ತಿಯನ್ನಾಗಿಸಿರುವುದು ಅದ್ಭುತ ಸಂಗತಿ. ಗೌರವಾನ್ವಿತರೆ, ನಿರಂತರ ಅರ್ಥಪೂರ್ಣ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ದೇಶದ ದಿಗ್ಗಜರಿಂದ ಸಾಂಸ್ಕೃತಿಕ ತವರೂರು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಊರು ನಮ್ಮೂರು, ಅದು ಮೈಸೂರು ಎಂಬ ಅಭಿಮಾನ ನಮ್ಮದು. ನಮ್ಮೂರಿನ ಅಭಿಮಾನದ ಕಲೆಯನ್ನು ಮನ್ನಿಸಿ ನಮ್ಮ ನೆಲಸ್ಪರ್ಶಕ್ಕೆ ಸಮ್ಮತಿಸಿ ತಾವು ಇಲ್ಲಿಗೆ ಆಗಮಿಸಿರುವುದು ನಮ್ಮೂರಿನ ಸಾಂಸ್ಕೃತಿಕ ಹೆದ್ದಾರಿಯಲ್ಲಿ ಒಂದು ಮಹತ್ವದ ಮೈಲಿಗಲ್ಲು. ತಮ್ಮ ಭೇಟಿಯ ನಿಮಿತ್ತವೇ ಆಯೋಜಿಸಿರುವ ಈ ಸಂಭ್ರಮದ ಸಮರಸ ಸಮಾರಂಭದಲ್ಲಿ ಮೈಸೂರಿನ ಸಮಸ್ತ ಜನತೆಯ ಪರವಾಗಿ ತುಂಬು ಹೃದಯದಿಂದ ತಮ್ಮನ್ನು ಗೌರವಿಸಿ ತಮ್ಮ ಸಶಕ್ತ ಜೀವನ ಸದಾ ನಮ್ಮೊಡನೆ ಇರುವಂತೆ ನಾಡ ದೇವತೆ ಶ್ರೀ ಚಾಮುಂಡೇಶ್ವರಿಯ ಕೃಪೆ ಕೋರಿ ನೀಡುತ್ತಿರುವ ಅಭಿಮಾನದ ಅಭಿನಂದನೆಗಳು, ಈ ಅಭಿವಂದನೆಗಳು. ಜಾನಕಿಯಮ್ಮ ತಮಗೆ ಮೈಸೂರಿನ ಬಗೆ ಬಗೆ ವೈಶಿಷ್ಟ್ಯಗಳ ಕೊಡುಗೆ. ಮೈಸೂರು ಪೇಟ, ಮೈಸೂರು ಪಾಕು, ಮೈಸೂರು ಮಲ್ಲಿಗೆ, ಮೈಸೂರು ಚಂದನ, ಮೈಸೂರು ವೀಳ್ಯ, ಮೈಸೂರಿನ ರೇಷ್ಮೆ, ಏನು ಕೊಟ್ಟರೂ ಕಡಿಮೆ ತಮ್ಮ ಸಂಗೀತ ಸೇವೆಗೆ. ಇಂತಿ ವಂದನೆಗಳೊಂದಿಗೆ ಎಸ್ ಉಮೇಶ್, ರಾತ್ರಿ ಪ್ರಕಾಶನ, ವಿದ್ಯಾಶಂಕರ್, ಅಭಿನವ ಈವೆಂಟ್ಸ್, MS ನಟಶೇಖರ್, ಅಪೂರ್ವ ಕ್ರಿಯೇಷನ್ಸ್. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರು ಜಾನಕಿ ಅಮ್ಮನ ಅಭಿನಂದನೆ ಸಲ್ಲಿಸಿ ಈ ಗಾನ ಕೋಗಿಲೆಗೆ, ನಾದ ದೇವತೆಗೆ ಒಲುಮೆಯಿಂದ ನಲಿಮೆಯಿಂದ ಸನ್ಮಾನಿಸಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ನಮ್ಮ ನಾಡಿನ ಅಧಿದೇವತೆಯಾದ ತಾಯಿ ಚಾಮುಂಡೇಶ್ವರಿಯು ಆರೋಗ್ಯ ಆಯುಷ್ಯ ಕೊಟ್ಟು ಜಾನಕಿ ಅಮ್ಮನ ಹರಿಸಲಿ ಅಂತ ನಾವೆಲ್ಲರೂ ಆಶಿಸೋಣ. ಸಭಿಕರೆಲ್ಲರೂ ಒಮ್ಮೆ ಎದ್ದು ನಿಂತು ಚಪ್ಪಾಳೆಯ ಮೂಲಕ ನಿಮ್ಮ ಪ್ರೀತಿ ಧಾರೆಯನ್ನ ಹರಿಸಬೇಕು. ಈ ನಾದ ದೇವತೆಗೆ ನಮನವನ್ನ ಸಲ್ಲಿಸಬೇಕು.
ನಾದ ದೇವತೆಯನ್ನು ಗೌರವಿಸಿದ ಗಣ್ಯರೆಲ್ಲರಿಗೂ ಅತ್ಯಂತ ವಂದನೆಗಳು.